ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಕೂಡಲ ಸಂಗಮಕ್ಕೆ ಹೊಂಟಿದ್ವಿ. ಸೊ ಕೂಡಲ ಸಂಗಮ ಹೊಂಟಾಗ ಹಂಗೆ ಒಂದು ವ್ಲಾಗ್ ಮಾಡಿದ್ರೆ ಆಯ್ತು ಅಂತಂದು ಒಂದು ವ್ಲಾಗ್ ಮಾಡಿದ್ವಿ. ಸೊ ನಾವು ಕೂಡಲ ಸಂಗಮ್ಗೆ ಆನ್ ದ ವೇ ಹೋದ್ಮೇಲೆ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಪೆಟ್ರೋಲ್ ಖಾಲಿ ಆಯಿತು. ಸೊ ಪೆಟ್ರೋಲ್ ಖಾಲಿ ಆಗೈತಂತಂದು ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ವಿ. ಪೆಟ್ರೋಲ್ ಹಾಕ್ಸಿದ ಮೇಲೆ ಮತ್ತು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡಾದಮೇಲೆ ನಮ್ಮದು ಡೆಸ್ಟಿನೇಷನ್ ಕೂಡಲ ಸಂಗಮ ಬಂದಾದಮೇಲೆ ಸೊ ಎಂಟ್ರೆನ್ಸಿಗೆ ಗಾಡಿ ನಿಲ್ಲಿಸಿದ್ವಿ. ಹಂಗೆ ನಡ್ಕೊತ ಹೊಂಟ್ವಿ ಒಳಗಡೆ. ಸೊ ಅದಾದಮೇಲೆ ಕಾಯಿ ತೊಗೊಂಡ್ರಾಯ್ತು ದರ್ಶನಕ್ಕಂತಂದು ಕಾಯಿ ತೊಗೊಂಡ್ವಿ. ಅದಾದಮೇಲೆ ಎಂಟ್ರೆನ್ಸಿಗೆ ಹೋದಾದಮೇಲೆ ಸೋಮವಾರದ ಲಿಂಗು ಬಿಡಬೇಕಂತಂದು ನದಿಗೆ ಲಿಂಗು ಪೂಜೆ ಮಾಡಿದ್ವಿ. ಸೊ ಲಿಂಗು ಪೂಜೆ ಮಾಡಿದಾದಮೇಲೆ ಹಂಗೆ ಒಂದು ಫೋಟೋ ತೆಗೆಸ್ಕೊಂಡ್ರಾಯ್ತಂತಂದು ಫೋಟೋ ತೆಗೆಸ್ಕೊಂಡ್ವಿ. ಸೊ ಇಲ್ಲಿ ನೋಡ್ಬೋದು ನೀವು ಹೆಂಗೆ ಪೂಜೆ ಮಾಡಿವಂತಂದು ಕ್ಲಿಪ್ಪಿಂಗ್ಸ್ ಒಳಗೆ. ಸೊ ಈ ಥರ ನಾವು ಪೂಜೆ ಮಾಡಿದ್ವಿ. ಪೂಜೆ ಮಾಡಿದಾದಮೇಲೆ ಲಿಂಗುನ ನದಿಗೆ ಬಿಟ್ವಿ. ಅದಾದಮೇಲೆ ಮತ್ತು ನಾವು ಸಂಗಮನಾಥನ ದರ್ಶನ ಮಾಡಿದ್ವಿ. ಸಂಗಮನಾಥನ ದರ್ಶನ ಮಾಡಿದಾದಮೇಲೆ ಒಂದು ವಿಡಿಯೋ ತಕ್ಕೊಂಡೆ, ಜಸ್ಟ್ ವ್ಯೂ ಹೆಂಗಿರುತ್ತಂತಂದು. ಅದಾದಮೇಲೆ ಅಲ್ಲೇ ಗಣಪತಿ ಇತ್ತು, ಗಣಪತಿ ದರ್ಶನನೂ ನಾವು ಮಾಡಿದ್ವಿ. ಸಂಗಮನಾಥನ ದರ್ಶನ ಮಾಡಿದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೇನೆಂದ್ರೆ ಬಸವಣ್ಣನವರ ಐಕ್ಯ ಮಂಟಪ. ಸೊ ಬಸವಣ್ಣನವರ ಐಕ್ಯ ಮಂಟಪ ಹೋಗುವ ದಾರಿ ಇಲ್ಲಿ ನೋಡ್ಬೋದು ನೀವು, ಕಾಣಿಸಾಕತೈತಿ. ಸುತ್ತರದ ನದಿ ಐತಿ. ಸೊ ವ್ಯೂ ಅಂತೂ ಫುಲ್ ಮಸ್ತ್ ಇತ್ತು. ಎಷ್ಟು ಚಂದ ಇತ್ತು ಅಂತಂದ್ರೆ ವ್ಯೂ ಒಂಥರ ಒಳ್ಳೆ ಒಂದು ಭಕ್ತಿ ಭಾವನೆ ಒಂದು ಬರಾಕತ್ತಿತ್ತು. ಸೊ ಹಂಗೆ ಒಳಗಡೆ ಬಸವಣ್ಣನವರ ಐಕ್ಯ ಮಂಟಪಕ್ಕೆ ಹೋದ್ವಿ ನಡ್ಕೊಂತ. ಸೊ ಅದಾದಮೇಲೆ ಫೈನಲಿ ನೋಡ್ಬೋದು ನೀವು ಹೆಂಗಿತ್ತು ವ್ಯೂ ಅಂತಂದು. ನೋಡ್ರಿ, ಸ್ಟೆಪ್ಸ್ಲಿಂದ ನಿಂತು ನೋಡಿದ್ರೆ ಈ ಥರ ಕಾಣಿಸಾಕತ್ತಿತ್ತು ಐಕ್ಯ ಮಂಟಪ. ಆಮೇಲೆ ಕೆಳಗಡೆ ಹೋದ್ಗಳೇ ಇಲ್ಲಿ ನೋಡ್ಬೋದು ನೀವು ಐಕ್ಯ ಮಂಟಪ ಬಸವಣ್ಣನವ್ರದ್ದು ಹೆಂಗೈತಂತಂದು. ಸೊ ಅದಾದಮೇಲೆ ಮತ್ತು ವಾಪಸ್ ಬರೋ ಮುಂದೆ ಹಂಗೆ ಒಂದು ವಿಡಿಯೋ ತಕ್ಕೊಂಡೆ ನೀರಿಂದ. ಅದಾದಮೇಲೆ ಬಸವಣ್ಣನವರ ಒಂದು ವಚನ ನೋಡಿದ್ರಂದ್ರೆ ಫುಲ್ ಖುಷಿ ಆಯಿತು. ಆಮೇಲೆ ನಾನು ನಮ್ಮ ಮಮ್ಮಿ ಊರಿಗೆ ಹೋಗ್ಬೇಕಂತಂದು ಕಾರ್ ಹತ್ತಿದ್ವಿ. ಅಲ್ಲಿಗೆ ಕೂಡಲ ಸಂಗಮ ವ್ಲಾಗ್ ಕಂಪ್ಲೀಟೆಡ್.